ಹಾಯ್ ಫ್ರೆಂಡ್ಸ್, ಇವತ್ತು ಡೇ ವ್ಲಾಗ್ ಸ್ಟಾರ್ಟ್ ಆಗ್ತೈತೆ. ಏನು ಅಂದರೆ ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಬೇಗ ಅಂತಂದರೆ ಆಲ್ರೆಡಿ ನಾವು ಹೊರಡುವಾಗ ಸಂಜೆ ಆಗಿತ್ತು. 4 ಗಂಟೆ 4:15 ಆಗಿದ್ದು. ನಾವು ರೋಡನಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಡಿಂಪಲ್ ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕಿತ್ತಲ್ಲ. ಇನ್ನೇನೆಲ್ಲ ಅಡ್ಮಿಷನ್ ಎಲ್ಲ ಓಪನ್ ಆಗಿದೆ, ಜಾಯಿನ್ ಮಾಡಿಸ್ತಿದ್ರಲ್ಲ ಎಲ್ಲ. ನಾವು ಅವಾಗ ಇವಾಗ ಅಂತ ಹೇಳಿ ಹೋಗೋದಕ್ಕೆ ಆಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೇಳಿ ಹೊರಡ್ತಿದ್ದೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಅಂತ ಹೇಳಿ ರೆಡಿ ಆಗ್ತಿದೆ. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಕೂಡ ಊಟ ಮಾಡಿ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ರು. ನಾನು ಅಷ್ಟರಲ್ಲಿ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೀನಿ. ಏನು ಮಾಡ್ತಾನೆ ಅಂತ ನೋಡಬೇಕು. ನಾವೇನೋ ರೆಡಿಯಾಗಿ ಖುಷಿಲಿ ಹೊರಟಿದ್ದೀವಿ. ಅವನೇನು ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಸ್ಕೂಲ್ ನೋಡ್ಕೊಬರೋಣ ಅಂತ ಹೇಳಿ ಹೋಗ್ತಿದ್ವಿ. ಅಡ್ಮಿಷನ್ನೇ ನೋಡೋಣ ಫಸ್ಟು ಹೆಂಗಿದೆ ಏನು ಸ್ಕೂಲು ಅಂತ ಹೇಳಿ ನೋಡಿ ಆಮೇಲೆ ಇಷ್ಟ ಆದರೆ ಅಡ್ಮಿಷನ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಅದಕ್ಕೋಸ್ಕರ ರೆಡಿ ಆಗ್ತಿದ್ದೆ. ಡಿಬ್ಬನ್ನು ಕೂಡ ರೆಡಿ ಮಾಡಬೇಕು. ಅವನು ಕೂಡ ಎಲ್ಲ ರೆಡಿ ಮಾಡಿ ಪಾಪುನು ಕರ್ಕೊಂಡು ಹೋಗ್ಬೇಕಲ್ಲ, ಅಮ್ಮ ಇಲ್ವಲ್ಲ. ಹಂಗಾಗಿ ಪಾಪುನು ಕೂಡ ರೆಡಿ ಮಾಡಿ ಎಲ್ಲ ಆದಮೇಲೆ ನಾವು ಕೂಡ ಹೊರಡೋಣ ಅಂತ ಹೇಳಿ ಹೊರಡ್ತಿದ್ವಿ. ಇವಾಗೇನೋ ಖುಷಿಲಿ ನೆಗ್ದಾಡ್ತಾವನೆ, ಆಟ ಆಡ್ತಾವನೆ, ಏನೋ ಸಿಟಿಗೆ ಕರ್ಕೊಂಡು ಹೋಗ್ತಾವ್ರೆ, ಎಲ್ಗೋ ಹೋಗ್ತಾ ಇದೀವಿ ಅನ್ಕೊಂಡು ಅಂದ್ಕೊಂಡವನೆ. ಅವನಿಗೆ ಹೇಳೇ ಇಲ್ಲ ನಾವು ಸ್ಕೂಲಿಗೆ ಜಾಯಿನ್ ಮಾಡ್ಸೋದಕ್ಕೆ ಅಂತ ಹೇಳಿ. ಅವ್ನು ಕೇಳಿದ್ರೆ ಅಳ್ತಾನಲ್ಲ ಅಂತಲೇ ಹೇಳಕ್ಕೆ ಹೋಗಿಲ್ಲ ಅವನಿಗೆ. ಹೊರಟಿದ್ದೀವಿ. ಸ್ಕೂಲ್ ಹತ್ರ ಹೋದ್ವಿ ನಾವು ಕೂಡ. ಅದು ಅಂದರೆ ನಾವು ಹೋದಾಗಲೇ 5 ಗಂಟೆ ಆಗಿತ್ತು. ಅಡ್ಮಿಷನ್ ಟೈಮ್ ಅಲ್ವಾ ಇವಾಗ, 5:30ವರೆಗೂ ಇದ್ದೇ ಇರ್ತಾರೆ ಅವರು. ಹೋಗಿದ್ವಿ. ಅವ್ನು ಸ್ಕೂಲ್ ನೋಡಿದೆ ತಡ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ, ಬೇಡ ನಾನು ಬರಲ್ಲ ಅಂತ. ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿ ಆ ಕಡೆ ಅವನ್ನ ಸಮಾಧಾನ ಮಾಡ್ತಿದ್ರು. ನೋಡು ಇದೆಲ್ಲ ಐತಿ ನಿನ್ನ ಸ್ಕೂಲಲ್ಲಿ, ಸೇರ್ಕೋ, ಇಲ್ಲೆಲ್ಲ ಆಟ ಆಡ್ಬೋದು ಅಂತೇಳಿ. ನಾನು ಕೂಡ ಕ್ಲಾಸ್ ರೂಮ್ ಎಲ್ಲ ನೋಡ್ತಿದ್ವಿ, ಚೆನ್ನಾಗಿತ್ತೆ. ನಮ್ಮ ಟೈಮಲ್ಲಿ ಈ ಥರ ಎಲ್ಲ ಇರಲೇ ಇಲ್ಲ. ನನ್ನ ಮಗುಂಗೆ ಇದೆಲ್ಲ ಇಟ್ಟಿರೋದು ನೋಡಿ ಖುಷಿ. ಏನು ಬರೀ ಆಟ ಆಡೋದು ಬರೋದು. ನಮ್ಮ ಹಸ್ಬೆಂಡ್ ಡಿಂಪುನ ಸಮಾಧಾನ ಮಾಡ್ತಿದ್ರು. ಅವ್ನು ಅಳ್ತಿದ್ರಲ್ಲ, ಅವ್ನು ಕನ್ವಿನ್ಸ್ ಮಾಡ್ತಿದ್ರು, ಏನಿಲ್ಲ ಬರೀ ಆಟ ಆಡ್ಕೊಂಡ್ ಬರೋದು ಅಷ್ಟೇ ಕಂದ್ಬಿಡು ಅಂತ ಹೇಳಿ. ಹಂಗೆ ಕೂಡ ಐಸ್ ಕ್ರೀಮ್ ತಗೊಬನ್ನಿ ಅಂತ ಹೇಳಿದೆ, ಬಿಸಿಲಲ್ವ ಸಖತ್ತು. ಅದಕ್ಕೆ ಮತ್ತೆ ಜ್ಯೂಸ್ ಮಾಡೋಣ ಅಂತ ಹೇಳಿ ಬಟರ್ ಫ್ರೂಟ್ ಇತ್ತು ಮನೇಲಿ, ಅದನ್ನು ಜ್ಯೂಸ್ ಮಾಡೋದಕ್ಕೆ ಐಸ್ ಕ್ರೀಮ್ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಟೇಸ್ಟು ಅಂತ ಹೇಳಿ ಐಸ್ ಕ್ರೀಮ್ ತಗೊಬರೋದಕ್ಕೆ ಹೇಳಿದ್ದೆ. ಅವರು ಕೂಡ ಹೋಗಿ ತಗೊಬರೋದಕ್ಕೆ ಅಂತ ಹೇಳಿ ಹೋಗಿದ್ರು. ಅಷ್ಟರಲ್ಲಿ ನಾವು ಕೂಡ ಮನೆಗೆ ಬಂದ್ವಿ. ಆಲ್ರೆಡಿ ಸಂಜೆ ಆಗಿ ಹೋಗಿತ್ತು ಮನೆಗೆ ಬಂದಾಗ. ಜ್ಯೂಸ್ ಮಾಡೋಣ ಅಂತ ಹೇಳಿ ಜಾರ್ ತಗೊಂಡೆ. ನಾನೇನು ಅಂದ್ಕೊಂಡಿದ್ದೆ, ಅದೊಂದು ಕಡೆ ಸೈಡಲ್ಲಿ ಮಾತ್ರ ಮುಟ್ಬಿಟ್ಟು ನಾನು ಹಣ್ಣಾಗೈದಲ್ಲ ಅಂತ ಹೇಳಿ ಐಸ್ ಕ್ರೀಮ್ ತಗೊಬಂದಿದ್ದೆ. ಆಮೇಲೆ ಗೊತ್ತಾಯಿತು ಎರಡು ಕೂಡ ಹಣ್ಣಾಗಿಲ್ಲ ಅಂತೇಳಿ. ಇವಾಗ ಐಸ್ ಕ್ರೀಮ್ ತಂದಿದ್ದು ವೇಸ್ಟ್ ಆಗಬಾರ್ದಲ್ಲ, ಎಲ್ಲರಿಗೂ ಕೊಟ್ಟೆ. ಡಿಂಪನ್ಗೂ ಒಂದು, ಅವ್ನು ಆಲ್ರೆಡಿ ತಿಂತಿದ್ದ, ಅವನಿಗೆ ಅಂತ ಎಕ್ಸ್ಟ್ರಾ ತೆಗೆಸ್ಕೊಬಂದು 2 ಇತ್ತಲ್ಲ ಎಕ್ಸ್ಟ್ರಾ ಕಪ್ಪಲ್ಲಿ, ಅದನ್ನು ನಮ್ಮ ಹಸ್ಬೆಂಡ್ಗೆ ಒಂದು ಕೊಟ್ಟು ನಾನು ಮಿಕ್ಕಿದ್ದು ನಾನು ತಿಂದ್ಕೊಂಡೆ. ಏನಪ್ಪ ಅಂದರೆ ಇವತ್ತು ಮಳೆ ಬರೋ ಥರ ಅನಿಸ್ತಿತ್ತು ಅಂತೇಳಿ ಆಚೆ ಬಂದು ನೋಡಿದ್ರೆ ಮಳೆ ಬರ್ತಿತ್ತು. ಆಲ್ರೆಡಿ ಸ್ವಲ್ಪ ಲೈಟಾಗಿ ಬರ್ತಿತ್ತು. ನಾವು ಆಲ್ರೆಡಿ 6 ಗಂಟೆ 6:30 ಆಗಿತ್ತು, ಆದರೂ ಕೂಡ ಎಷ್ಟೊಂದು ಬೆಳಕಿತ್ತು.
ಮಳೆ ಬರೋನಾಗ ನೋಡಿ ಎಷ್ಟು ಬೆಳಕೈತೆ 6:30 ಆದರೂ ಕೂಡ. ಸಖತ್ ಮಳೆ ಸ್ಟಾರ್ಟ್ ಆಯಿತು. ಮತ್ತು ಪಾನಿಪುರಿ ತಂದಿದ್ವಿ ನಾವು, ಅದನ್ನು ತಿನ್ನೋಣ ಅಂತೇಳಿ ಪ್ಲೇಟ್ಗೆ ಹಾಕ್ಕೊಂಡು ಬಂದೆ ಪಾನಿಪುರಿ ತಿನ್ನ. ಮಳೆ ಬತ್ತಿರೋದ್ಕೊತ್ಗೂ ಪಾನಿಪುರಿ ತಂದಿದ್ದು ಒಳ್ಳೆ ಕೆಲಸ ಆಯಿತು ಅನ್ನಿಸ್ತು. ಸಖತ್ತಾಗಿರುತ್ತಲ್ವ ಮಳೆ ಟೈಮಲ್ಲೆಲ್ಲ ಪಾನಿಪುರಿ ಎಲ್ಲ ತಿನ್ನೋದಕ್ಕೆ. ನನಗಂತೂ ಇಷ್ಟ. ಅದರಲ್ಲೂ ತುಂಬ ಟೈಮ್ ಆಗೋಗಿತ್ತು, ನಾನು ಆಲ್ರೆಡಿ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಿಂದು. ನಮ್ಮ ಹಸ್ಬೆಂಡ್ ತಂದಿದ್ರಲ್ಲ, ಅವ್ರು ಫಸ್ಟೇ ಮಧ್ಯಾಹ್ನ ಬರೋನಾಗಲೇ ತಗೊಬಂದಿದ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲ, ನಾನು ರೆಡಿ ಆಗಿದ್ನಲ್ಲ ಅಂತೇಳಿ ತಿನ್ನಕ್ಕೆ ಹೋಗಿರಲಿಲ್ಲ. ನಾನು ಬಂದಮೇಲೆ ಬಿಸಿ ಮಾಡ್ಕೊಂಡು ತಿಂತೀನಿ ಬಿಡಿ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಮಳೆ ಬತ್ತಿತ್ತಲ್ಲ ಅದೇ ಟೈಮ್ಗೆ, ಆಮೇಲೆ ಏನೋ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿ ಪಾನಿಪುರಿನೇ ತಿನ್ನೋಣ ಅಂತೇಳಿ ಪಾನಿಪುರಿ ತಿನ್ನೋಣ ಅಂತ ಕುತ್ಕೊಂಡು ತಿಂತಾ ಇದ್ದೆ. ಫುಲ್ಲು ಮಳೆ ಅಂದರೆ ಎಷ್ಟು ಮಳೆ ಬರ್ತೈತೆ ಅಂದರೆ ಇಲ್ಲಂತೂ ನಿನ್ನೆ ಸಿಕ್ಕಾಬಟ್ಟೆ ಮಳೆ ಬಂತು. ಫುಲ್ ನೈಟ್ ಕರೆಂಟೇ ಇರಲಿಲ್ಲ, ಅಡುಗೆನೂ ಕೂಡ ಮಾಡಲಿಲ್ಲ ನೈಟ್ಗೆ. ನಮ್ಮ ಹಸ್ಬೆಂಡ್ ಹೊರಗಡೆಯಿಂದ ಹೇಳ್ತಂದ್ರು, ನನ್ನ ಸಾಂಬಾರು ಇರಲಿಲ್ಲ ಅನ್ನೋದಕ್ಕೋಸ್ಕರ ಇನ್ನು ಕರೆಂಟು ಇರಲಿಲ್ವಲ್ಲ, ಹೊರಗಡೆ ತಂದರು. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆಯಿಂದನೇ ತಂದಿದ್ರಲ್ಲ ಅಂತ ಹೇಳಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.